ರೇಣುಕಾಸ್ವಾಮಿ ಕೊಲೆ ದಿನ ಪಾರ್ಟಿ ಮಾಡಿದಂತಹ ದರ್ಶನ್ ಅಂಡ್ ಗ್ಯಾಂಗ್ ಸೇರಿದ್ದು ಸ್ಟೋನಿ ಬ್ರೂಕ್ನಲ್ಲಿ. ಸೊ ಹಾಗಾಗಿ ಪೊಲೀಸರು ಸ್ಥಳ ಮಹಜರು ಕಾರ್ಯವನ್ನ ಇವತ್ತು ಕೂಡ ಮುಂದುವರಿಸುತ್ತಿದ್ದಾರೆ. ಸ್ಟೋನಿ ಬ್ರೂಕ್ಗೆ ಪಂಚನಾಮೆ ನಡೆಸೋ ಸಲುವಾಗಿ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಇನ್ನೇನು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ಗೆ ಕರೆದುಕೊಂಡು ಹೋಗೋ ಮೂಲಕವಾಗಿ ಮಹಜರನ್ನ ಮಾಡಲಾಗುತ್ತೆ. ವಿನಯ್ನ ಕರ್ಕೊಂಡು ಹೋಗಿ ಅಲ್ಲಿ ಮಹಜರನ್ನ ಮಾಡಿದ್ರು. ಯಾಕಂದ್ರೆ ವಿನಯ್ ಮಾಲೀಕತ್ವದ ಆ ಒಂದು ಪಬ್ ಅದು ಸ್ಟೋನಿ ಬ್ರೂಕ್. ಆ ಕಾರಣಕ್ಕಾಗಿ ಅಲ್ಲಿ ಕರ್ಕೊಂಡು ಹೋಗಿ ಸಿಸಿಟಿವಿ ಫುಟೇಜ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಅಕ್ಕಪಕ್ಕದಲ್ಲಿರುವಂತಹ ಒಂದು ಮಳಿಗೆಗಳಲ್ಲೂ ಕೂಡ ಸಿಸಿಟಿವಿ ಫುಟೇಜ್ಗಳನ್ನ ಕಲೆ ಹಾಕಿದ್ರು. ಅಲ್ಲಿಗೆ ಯಾರು ಬಂದಿದ್ರು, ಏನು ಹೋಗಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರು. ಇವತ್ತು ಕೂಡ ಆ ಪ್ರಕ್ರಿಯೆ ಮುಂದುವರಿತಾ ಇದೆ. ಇವತ್ತು ಆರೋಪಿಗಳ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಆ ದಿನ ಸ್ಟೋನಿ ಬ್ರೂಕ್ಗೆ ಯಾರೆಲ್ಲ ಹೋಗಿದ್ರು, ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಲಿದ್ದಾರೆ ಸ್ಟೋನಿ ಬ್ರೂಕ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಸ್ಟೋನಿ ಬ್ರೂಕ್ ನಲ್ಲಿ ಮೊನ್ನೆ ವಿನಯ್ನ ಕರ್ಕೊಂಡು ಹೋಗಿ ಮಹಜರನ್ನ ಮಾಡಿದ್ರು. ಇವತ್ತು ಉಳಿದ ಆರೋಪಿಗಳನ್ನ ಕರ್ಕೊಂಡು ಹೋಗೋ ಮೂಲಕವಾಗಿ ಮಹಜರನ್ನ ಮಾಡಿಸಲಿದ್ದಾರೆ. ಅಂದ್ರೆ ಉಳಿದ ಆರೋಪಿಗಳು ಅಂತಂದ್ರೆ ಆ ದಿನದ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಆ ಆರೋಪಿಗಳ ಹೇಗೆ? ಖಂಡಿತವಾಗಿಯೂ ದಿವ್ಯಾ, ಯಾಕೆಂದ್ರೆ ದರ್ಶನ್ ಮತ್ತು ಪ್ರದೋಷ್ ಇಬ್ರು ಕೂಡ ಆ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ವಿನಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಾಜರ್ ಮಾಡುವಂತ ಒಂದು ಪ್ರಕ್ರಿಯೆಗಳನ್ನ ಇತ್ತು. ಆ ಪ್ರಕ್ರಿಯೆಗಳನ್ನ ಈಗಾಗಲೇ ಮಾಡಿರುವಂತದ್ದು. ಅಂದ್ರೆ ವಿನಯ್ ಆ ಪಬ್ನ ಮಾಲೀಕ ಕೂಡ ಹೌದು, ಜೊತೆಗೆ ಆ ಪಬ್ನ ಏನು ಪಾರ್ಟಿಯನ್ನ ಆಯೋಜನೆ ಮಾಡಿದಂತವನು ಕೂಡ ಆತನೇ ಆಗಿದ್ದ. ಆ ಹಿನ್ನೆಲೆಯಲ್ಲಿ ಆತನನ್ನ ಮೊದಲು ಕರ್ಕೊಂಡು ಹೋಗಿ ಏನು ಸ್ಥಳ ಮಾಜರನ್ನ ಮಾಡಿದ್ರು. ಜೊತೆಗೆ ಅಲ್ಲಿದ್ದಂತ ಸಿಸಿಟಿವಿ ಫುಟೇಜಸ್ ಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಅಲ್ಲಿಯ ಸಿಸಿಟಿವಿ ಫುಟೇಜಸ್ ಗಳನ್ನ ತೆಗೆದುಕೊಳ್ಳಕ್ಕೆ ಆ ಪಬ್ನ ಮಾಲೀಕನಾದಂತ ವಿನಯ್ ಕೈಲಿಂದ ಮಾತ್ರ ಸಾಧ್ಯ ಆಗಿತ್ತು. ಯಾಕಂದ್ರೆ ಅಲ್ಲಿನ ಪಾಸ್ವರ್ಡ್ ಎಲ್ಲ ಸಂಪೂರ್ಣವಾಗಿ ಆತನಿಗೆ ಗೊತ್ತಿತ್ತು. ಆ ಹಿನ್ನೆಲೆಯಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಸಿಸಿಟಿವಿ ಫುಟೇಜಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು, ಜೊತೆಗೆ ಅದನ್ನ ರಿಟ್ರೀವ್ ಮಾಡುವಂತ ಒಂದಷ್ಟು ಕೆಲಸವನ್ನು ಕೂಡ ಮಾಡಿದ್ರು. ಈಗ ದರ್ಶನ್ ಇರ್ಬೋದು, ಪ್ರದೋಷ್ ಇರ್ಬೋದು, ಜೊತೆಗೆ ಆತನ ಜೊತೆಲಿ ಬೇರೆ ಬೇರೆ ಪಾರ್ಟಿಲಿ ಇದ್ದಂಥವ್ರು ಯಾರ್ಯಾರಿದ್ರು ಅದನ್ನೆಲ್ಲ ಕ್ಲಾರಿಫೈ ಅನ್ನ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಪ್ರದೋಷ್ನ ಇವಾಗ ಸ್ಥಳ ಮಾಜರಿಗೆ ಅಲ್ಲಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು 20-25 ನಿಮಿಷದ ಒಳಗಡೆ ಅವರನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಜರ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿಯನ್ನ, ಹೆಚ್ಚಿನ ಸಾಕ್ಷ್ಯವನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಈಗ ಅದರ ಭಾಗವಾಗಿ ಸ್ಟೋನಿ ಬ್ರೂಕ್ ಕೂಡ ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ.